ನೀವೇನಾದ್ರೂ ಆಚೆ ಹೋಗ್ಬೇಕು ಅಂತ ಹೇಳಿದ್ರಾ? ಡ್ರೈವರ್ಗೆ ಹೇಳ್ಬಿಟ್ಟು ಕಾರ್ ರೆಡಿ ಮಾಡಿಸ್ಲಾ? ಬೇಡ, ಹೋಗು. ನೀನ್ ಯಾಕೆ ಆಚೆ ಓದ್ತಿದ್ಯಾ ಅಂತ ನನಗೆ ಗೊತ್ತು ಬಂಗಾರ. ಇವತ್ತು ನೇಹ ಮನೆಗೆ ಬರ್ತಾಳಂತ ತಾನೆ, ಇವತ್ತೇನ ಆಚೆ ಹೋಗ್ತೀಯ. ಆದ್ರ ಇನ್ಮ್ಯಾಕೆ ಆ ಹುಡುಗಿ ಈ ಮನೆಗೆ ಇತ್ತಾಳಲ್ವಾ? ಆಗ ಏಟೇ ಕೋಪ ಮನಸ್ತಾಪ ಇದ್ದುವ ಮಗ ಇವತ್ತು ಮದುವೆ ಆಗಿ ಸೊಸೆನ ಮನೆಗೆ ಕರ್ಕೊಂಡು ಬರ್ತಾವ್ರೆ. ನೀನಿವತ್ತು ಮನೆಯಾಗ ಇರ್ಲೇಬೇಕು. ಇಲ್ಲ ರೀ, ಇರ್ಲೇಬೇಕು ಅಟ್ಟೆ. ರೀ ಏನಾಯ್ತು? ಬಸ್ಸು ಕುಮಾರಿ ನೀರ್ ತಕೊಂಡ್ ಬಾರವ. ಏನಾಗಿಲ್ಲ. ಬಸ್ಸು ಕುಮಾರಿ ಕುಡಿಯಕ್ ನೀರ್ ತಕೊಂಡ್ ಬಂದ್ರವ. ಆಟಂಗ್ ಕೂಗ್ತಾ ಇವ್ನಿ. ಎಲ್ಲಿ ಹೋಗೋರ ಇವರೆಲ್ಲ? ಅದು ಕಂಕಿ ಸಾಹೇಬ್ರು ಕೋಣೆನ ಕ್ಲೀನ್ ಮಾಡ್ಸೋದಕ್ಕೆ ಎಲ್ಲಾರು ಕರ್ಕೊಂಡು ಹೋಗೋರೆ. ಏನ ಇವತ್ತು ಸೊಸೆ ಮನೆಗೆ ಬರ್ತಾ ಇದ್ದಾರೆ, ಕೋಣೆ ಶುಚಿಯಾಗಿಡ್ಬೇಕು ಅಂತ ಹೇಳೋರಮ್ಮವ್ರೆ. ಯಜಮಾನ್ರೆ ಅದನ್ನೆಲ್ಲ ಗೋಡನಾಗ ಇಡ್ಸ್ಬಿಡು. ಸರಿ ಚಿಕ್ಕ ಯಜಮಾನ್. ಯೋನು ನಾನು ಅವಳನ್ನ ಈ ಮನೆ ಒಳಗೆ ಸೇರ್ಸ್ಕೊಳ್ತೀನ ಇಲ್ವಾ ಅಂತಲಾ? ಅದವತ್ ಪಂಚಾಯತಿಲ ತೀರ್ಮಾನ ಆಗ್ವಾಯ್ತಲ್ಲ. ಅದೇನು ಮಾಡಕ್ ಆಗಕ್ಕಿಲ್ಲ ಅಂತ ನನ್ಗೆ ಅರಿವು ಆಗೋಯ್ತು ಅಮ್ಮವ್ರೆ. ಆದ್ರೆ ನನ್ ಸಂಶಯ ಇರೋದು ಅದ್ರ ಬಗ್ಗೆ ಅಲ್ಲ ಅಮ್ಮವ್ರೆ. ನೀವ್ ಅವಳಿ ಮನೆಗ್ ಬಂದ್ರುವೆ ಹೆಂಗನ ಮಾಡಿ ಈ ಮನೆಯಿಂದ ಹೊರ್ಗಾಗ್ತೀರಾ ಅಂತ ನನಗ್ ಗೊತ್ತೈತೆ. ಮತ್ತಿನ್ಯಾಕ್ ಬಂದೆ ಇಲ್ಗೆ? ಅಮ್ಮವ್ರೆ, ನೀವು ಪುಟ್ಟಕ್ಕನ್ಗೆ ದುಡ್ಡಿನ ಸಹಾಯ ಮಾಡಿದಿರ ಅಲ್ವೇ? ನನಗ್ ಗೊತ್ತೈತಮ್ಮವ್ರೆ, ಪುಟ್ಟಕ್ಕನ್ ಬೀರ್ತಿ ದುಡ್ಡು ಕೊಟ್ರೇನೆ ಮದ್ವೆ ನಡೆಯೋದು ಅಂತ ಹೇಳಿದಕ್ಕೆ ಆ ಪುಟ್ಟಕ್ಕ ನಿಮ್ ತವ ದುಡ್ಡು ತಕೊಂಡವಳೆ ಅಂತ. ಆದ್ರೆ ಏಟ್ ದುಡ್ಡು ಅಂತ ಸರಿಯಾಗಿ ಗೊತ್ತಿಲ್ಲ, ಅದೇಟು ಅಂತ ಹೇಳ್ಬೋದಮ್ಮವ್ರೆ? ನಿಂಗೆ ಯಾಕದೆಲ್ಲ? ಅದ್ರಿಂದ ಒಂದ್ ಉಪಾಯ ಐತೆ. 15 ಲಕ್ಷ. 15 ಲಕ್ಷನ ಅಷ್ಟೊಂದು ದುಡ್ಡು ಕೊಟ್ರ ಅವಳಿಗೆ? ಅದಕ್ಕೆ ಮತ್ತೆ ಅವಳು ಹಿಂಗ ಆಡ್ತಿರೋದು. ತೋರ್ಸ್ಬಿಡ್ಲಲ್ಲ ಅವಳ ಬುದ್ಧಿನ. ಅದೇನೋ ಉಪಾಯ ಅಂದ್ಯಲ್ಲ, 17. ಏನ್ ನೀವು ಪುಟ್ಟಕ್ಕನ್ ಕುತ್ಕೆ ಎದ್ದು ನನ್ ದುಡ್ಡು ವಾಪಸ್ ಕೊಡು, ಇಲ್ಲ ನಿನ್ ಮಗಳು ವಾಪಸ್ ಕರ್ಕೊ ಅಂತ ಧಮ್ಕಿ ಹಾಕಿದ್ರೆ ಹೆಂಗಿರ್ತೈತೆ? ಪುಟ್ಟಕ್ಕನ್ ತವ ಈಗ ನಯಾ ಪೈಸಾ ಇಲ್ಲ, ಎಲ್ರ ಕಾಲ್ಗೂ ಬೀಳ್ತಾಳೆ. ಕೊನೆಗ್ ದಾರಿ ಇಲ್ದೆ ಮಗಳನ್ನ ತನ್ ತವನೇ ಉಳಿಸ್ಕತಾಳೆ. ಖಂಡಿತವಾಗ್ಲೂ ಇಲ್ಲ. ಅದೇಟೆ ಕಷ್ಟ ಬಂದ್ರು ದುಡ್ಡು ವಾಪಸ್ ಕೊಟ್ಟು ಮಗಳನ್ನ ಇಲ್ಲಿ ಕಳಿಸ್ತಾಳೆ. ನೀವೇ ಹಿಂಗ್ ಹೇಳ್ಬಿಟ್ರೆ ಹೆಂಗೆ? ಪುಟ್ಟಕ್ಕನ್ ಬಗ್ಗೆ ನಂಗೆ ಸಂದಾಗ ಗೊತ್ತದೆ. ಇನ್ಮ್ಯಾಕೆ ಇದ್ರ ಬಗ್ಗೆ ಮಾತು ಬೇಡ ಬಿಡು. ಅಮ್ಮೋರೆ, ಇದೊಂದು ಒಳ್ಳೆ ದಾರಿ. ನೀವೇ ಮುಂದೆ ನಿಂತ್ ಮಾಡ್ಬೇಕು ಅಂತ ಏನೂ ಇಲ್ಲ. ಅವಳು ನಿಮ್ ಮನೆಗ್ ಬರ್ಬಾರ್ದು ಅಟ್ಟೆ ತಾನೆ. ಅದನ್ನ ನಾನ್ ನೋಡ್ಕೋತೀನಿ ಅಮ್ಮವ್ರೆ. ಸಸಿಕಲಾ, ನೀವು ಬಂದ್ರೆ ಅಮ್ಮವ್ರೆ. ನಂಗೆ ನಿನ್ ಯಾಕೆ ಸಂಶಯ ಇತ್ತು. ಸಾನ ಬಂಗಾರಮ್ಮವ್ರ ತವ ಸಾಲ ತಕೊಂಡು ನಮ್ಮ ಅತ್ತೆ ಮಗ ತಗೊಂಡೋಗ್ ಕೊಟ್ಟಿದ್ಯಲ್ಲವಾ? ಯಾರಿಗೋಸ್ಕರ ಅವ ಇದನ್ನೆಲ್ಲ ಮುಚ್ಚಿಟ್ಟಿದ್ಯಾ? ನೀನ್ ಕಷ್ಟಪಟ್ಟು ನಾವ್ ಸುಖವಾಗಿರ್ಬೇಕು ಅನ್ನೋದು ಏನೂ ಇಲ್ಲ. ನಾನು ಈಗ್ಲೇ ವಾಕೆ ನಮ್ಮ ಯಜಮಾನ ತಾವ್ ಹೇಳ್ತೀನಿ. ಹೇ ಸ್ಥಾನ ಬಿಡವ, ನೀನ್ ಏನೇ ಹೇಳಿದ್ರು ನಾನು ಕೇಳಕ್ಕಿಲ್ಲ. ಅಯ್ಯೋ ನಿಂತ್ಕೊಳ್ಳವ, ನೀನೇ ನನ್ನ ಮಾತು ಕೇಳ್ದೆ ಹೋದ್ರೆ ನಾನು ಯಾರ್ತಾವ್ ಹೇಳ್ಕೊಳ್ಳೆ? ನಮ್ಮ ಯಜಮಾನ್ರಿಗೆ ಈಸಿ ಆಗುತ್ತಾ? ಇಲ್ಲ, ದಯಮಾಡಿ ಈ ಹೆಸನ ಅವ್ರತಾವ್ ಹೇಳ್ಬೇಡ ಕಣವ. ಯಾಕವ ಒಬ್ಳೆ ಇಟ್ಟೊಂದ್ ಕಷ್ಟ ಅನ್ಭವಿಸ್ತಿದ್ಯಾ? 15 ಲಕ್ಷ ದ್ಯಾವ್ರೆ, ನೀನ್ ಯಾಕವ ಅವ್ರಿಗೆ ಕೊಡಕ್ ಹೋದೆ? ಇಲ್ಲ, ನಮ್ಮ ಮದುವೆ ನಡೀತಿರ್ಲಿಲ್ಲ ಕಣವ, ನಾನು ಏನ್ ಮಾಡ್ಲಿ? ಅಂತ ಮದ್ವೆನೆ ಬೇಕಾಗಿರ್ಲಿಲ್ಲ ಅವ. ನಾನೇ ನಾ ಮನ್ಯಾಗ ಸಂತೋಷವಾಗಿ ಇಲ್ಲ ಕಣವ. ಏನ್ ಹೇಳ್ತಿದ್ಯವ?
ಅಂತ ಜನರ ಮಧ್ಯೆ ನಾನು ಹೆಂಗವ ಸಂತೋಷವಾಗಿರಕೈತದೆ? ನಮ್ಮ ಯಜಮಾನ್ರು ಕಾಲೇಜ್ ಕೆಲ್ಸದಾಗೆ ಇಲ್ಲೇ ಅವ್ರೆ, ನಾನು ಒಬ್ಳೆ ಅಲ್ಲಿ. ನನ್ಗೆ ಈಸಿಯಾಗಿ ಗೊತ್ತಾದ್ಮ್ಯಾಕೆ ನನ್ ಕೈಲಂತೂ ಅಲ್ಲಿಗೆ ಹೋಗಕ್ಕಾಗಕ್ಕಿಲ್ಲ. ಬೇಕಾದ್ರೆ ನಮ್ಮ ಯಜಮಾನ್ರ ಜೊತೆ ಇದೇ ಊರ್ನಾಗೆ ಇದ್ಬಿಡ್ತೀನಿ ಕಣವ, ಆದ್ರೆ ನನ್ ಕೈಲಿ ಅಲ್ಲಿಗೆ ಹೋಗಕ್ಕಾಗಕ್ಕಿಲ್ಲ. ಸಹನಾ, ನನ್ ಕೂಸೆ ಹಂಗ್ ಮಾತ್ರ ಮಾಡ್ಬೇಡ ಕಣವ್ವ. ಸಮಸ್ಯೆನ ಬಗೆಹರಿಸಕ್ ನೋಡ್ಬೇಕು, ದೊಡ್ಡದು ಮಾಡಬಾರ್ದು ಕಣವ್ವ. ದುಡ್ಡು ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಆದ್ರೆ ಸಂಬಂಧಗಳು ಕೆಟ್ಟೋದ್ರೆ ಒಂದು ಮಾಡೋದು ಶಾನ ಕಷ್ಟ ಕಣವ್ವ. ಇಂಥ ಸಂಕಟಕ್ಕೆ ನನ್ನ ನೂಗ್ಬೇಡ ಕಣವ. ಈ ವಿಷಯ ಸ್ನೇಹಂಗ್ ಗೊತ್ತಾದ್ರೆ, ನಾನ್ ಬಂಗಾರಮ್ಮ ನೋಡ್ತವ ದುಡ್ಡು ತಕೊಂಡಿದ್ದೆ ಅನ್ನೋ ವಿಷಯ ಸ್ನೇಹಂಗ್ ಗೊತ್ತಾದ್ರೆ ಅವಳು ಆ ಮನೆಗೆ ಹೋಗಕ್ಕಲ್ಲ. ಅವ ಬಂಗಾರಮ್ಮಂತವ ಸಾಲ ತಕೊಂಡವಳೆ, ಅದು ನನ್ ಮದ್ವೆಗೆನೆಯ. ಅಯ್ಯೋ ಅವ್ವ, ಈ ವಿಷಯನ ನನ್ ಸ್ನೇಹಂತೂ ಹೇಳಿವ್ನಿ. ಯೋನ್ ಹೇಳಿದ್ಯಾ? ನಿಮ್ ಬಂಗಾರಮ್ಮಂತವ ದುಡ್ಡು ತಕೊಂಡು ಅವ್ರಿಂದ ಆಣೆ ಮಾಡ್ಕೊಂಡ್ರು ಅಂತ. ಮತ್ತೆ ಸ್ನೇಹ ನಂತವಿ ವಿಷಯ ಮಾತಾಡ್ನ ಇಲ್ವೇ? ಈ ಎಲ್ಲ ಗಲಾಟೆನಾಗೆ ಮರ್ತವಳೆ ಅನ್ಸ್ತೈತೆ. ಮರ್ತಿದ್ರೆ ಅದು ಮರ್ತಂಗೆ ಇದ್ಬಿಡ್ಲಿ, ಬಿಟ್ಬಿಡು. ಅವಳಿಗೆ ಈ ವಿಷಯ ಗೊತ್ತಾಗ್ದಂಗೆ ನೋಡ್ಕೊಳಮ್ಮ. ಅವಳೇನಾರ ನೀನ್ ಕೇಳಿರೆ ನಂಗೇನು ಗೊತ್ತಿಲ್ಲ ಅಂತ ಹೇಳ್ಬಿಡು. ನಿಂತ್ಕೊಳ್ಳ ಅಲ್ಲಿ ಅಲ್ಲ ಕಣ್ಣ, ನೀನ್ ನಲ್ಲಾಗ ನೀನ ಅಲ್ಲವಾ? ಸ್ನೇಹ ಮನೆಗೆ ಹೋದ್ರೆ ಅವಳಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ಅವಳ ಮನೆಗೆ ಹೋಗ್ಲಿ ಅಂತ ಆಸೆ ಪಡ್ತಿದ್ಯಲ್ಲ, ನಿನ್ಗೇನ್ ಅನ್ಸಲ್ವಾ? ಅವಳಿಗೇನು ಕಷ್ಟ ಆಗಕ್ಕಿಲ್ಲ. ಕಿರುತಿ ಮಾಡಿ ಮದುವೆ ಆಗಿ ಲೆಕ್ಕಕ್ಕೆ ಬರ್ತದೆ ಕಣ್ಣ. ಇದರಿಂದ ಏನ್ ಒಳ್ಳೇದಾಯ್ತದೆ ಅದ್ರ ಬಗ್ಗೆ ಯೋಚನೆ ಮಾಡು. ತನ್ನ ಎದುರು ನಿಂತ್ಕೊಳ್ಳೋರು ಯಾರು ಇಲ್ಲ ಅಂತ ಮೆರಿತವಳಲ್ಲ ಬಂಗಾರಮ್ಮ, ಅವಳು ಸೊಕ್ಕು ಬರೀತದೆ. ಈ ಬಡ್ಡಿ ವ್ಯವಹಾರ ಪಂಚಾಯ್ತಿ ಮಾಡೋದೆಲ್ಲ ಬಂದಾಯ್ತದೆ. ಅವಳ ಮನೆ ಆಗಿ ಒಬ್ಳು ಕಲೆಕ್ಟರ್ ಆಯ್ತಾಳೆ ಅಂದ್ರೆ ಸುಮ್ಕೆನಾ? ಈ ಬಂಗಾರಮ್ಮನ ಎಲ್ಲಾ ಆಟಗಳು ಬಂದು ಎತ್ತಂಗಡಿ. ನಿನ್ಗೆ ಬಸ್ಸುನ ಸೊಸೆಯಾಗಿ ಮನೆ ಕರ್ಕೊಂಡ್ ಬರ್ಬೇಕು ಅಂತ ಆಸಕ್ತಿ ಇಲ್ಲ, ಸ್ನೇಹನ ಸೊಸೆಯಾಗಿ ಆ ಮನೆ ಕಳಿಸ್ಬೇಕು ಅಂತ ಒದ್ದಾಡ್ತಿದ್ಯಾ. ಹೌದು ಕಣ್ಣ, ನಂಗೆ ಈ ಬಂಗಾರಮ್ಮ ಹೊಸು ಗಿಸು ಹೆಸರು ಕೇಳಿದ್ರೆ ಆಗಕ್ಕಿಲ್ಲ, ಮೈಯೆಲ್ಲ ಉರಿತದೆ. ಸಾಕ್ ನಿಲ್ಲಿಸ್ತೀರಾ? ನಿಮ್ಮಿಬ್ರಿಗೂ ನಾನೊಬ್ಳು ಲಿಂಗಿ ಅನ್ನೋದ್ರ ಬಗ್ಗೆ ಒಂಚೂರು ಗಮನ ಇಲ್ಲ ಅಲ್ವಾ? ಅಯ್ಯ, ಏನಾಯ್ತು ನಿನ್ಗೆ? ನಮ್ ಕುಟುಂಬದ ಬಗ್ಗೆ, ನನ್ ಬಗ್ಗೆ ಒಂದ್ ಕಿಂಚತ್ತಾದ್ರೂ ನಿಮ್ಮಿಬ್ರಿಗೂ ಯೋಚನೆ ಇದ್ಯಾ? ಈ ಅವ್ವಂಗೆ ಬರೀ ಪುಟ್ಟಕ್ಕ, ಸ್ನೇಹ, ಬಂಗಾರಮ್ಮ ಇಷ್ಟೇಯಾ ಬೇಕಾಗಿರೋದು? ನಿನಗ್ ಮದ್ವೆ ಆಗಕ್ಕೂ ಮೊದ್ಲೇ ನನಗ್ ಮದ್ವೆ ಆಯ್ತದೆ ಅಂತ ಹೇಳಿ ಮಾತಾಡ್ತಿದ್ಲು. ಆಮ್ಯಾಕೆ ಅದಕ್ಕೆ ಮನೆಗ್ ಬಂದ್ಲು ಅಂತ ಹೇಳಿ ಜಗಳ ಮಾಡಿದ್ಲು. ಮಗು ಆಗೋಯ್ತದೆ ಅಂತ ಖುಷಿ ಪಡೋದ್ ಬಿಟ್ಟು ಅದಕ್ಕೆ ನಾ ಮನೆಯಿಂದ ಆಚೆಗೆ ಹಾಕ್ಬಿಟ್ಟೆ. ಈಗ್ಲೂ ಅದೇ ಕತೆಯ. ಇನ್ನೊಬ್ರು ಮನೆಯಾಗ ಏನ್ ನಡೀತೈತೆ ಅದನ್ನ ನೋಡಿ ನೀವಿಬ್ರು ಕಿತ್ತಾಡ್ಕೊಂಡ್ ನಿಂತಿದ್ದೀರಲ್ಲ, ಸಬ್ಬಾಸ್. ಅಲ್ಲ, ದೇವ್ರ ತಾವ್ ನಾನೇನ್ ಬೇಡ್ಕೊಂಡೆ ಅಂತ ಇಬ್ರಲ್ಲಿ ಒಬ್ರನ್ನ ಕೇಳಿದ್ರ? ಅಯ್ಯ ಭೂದೇವಿ, ನಿನ್ಗೇನೇ ಆಯ್ತು? ಗುಡಿಯಾದ ಮೈ ಮೇಲೆ ದೇವ ಬಂದಂಗ ಆಗ್ತಿದ್ಯಲ್ಲ. ಓನವಾ ನನ್ ದೆವ್ವಾನೆಯ. ಇನ್ ಸ್ವಲ್ಪ ದಿನ ನನ್ನ ನಿಂಗೆ ಬಿಡು, ಸತ್ತೋ ದೆವ್ವ ಬರ್ಲಿಲ್ಲ ಅಂದ್ರೆ ನೋಡ್ತಿರೋ. ಅಯ್ಯೋ ಲೇ, ನಿಂತ್ಕೋ. ಅದ್ ನಂಗೆ ಗೊತ್ತಲ್ಲ, ಅದನ್ನ ಮತ್ತೆ ಮತ್ತೆ ಹೇಳಿ ಊರ್ಸ್ಬೇಡ. ಇಲ್ಲ ಅವ್ರ ಮೇಲೆ ಹಿಂಗವಳೆ, ಇನ್ನೊಬ್ಬನ್ ಮುಂದೆ ಹೋಗ್ತಾರವ. ನಾನು ಹೇಳಿದ್ದನ್ನೆಲ್ಲ ಮನ್ಸ್ನಾಗ ಇಟ್ಕೊಂಡು ಅವ ನನ್ ಜೊತೆಗೆ ಜೀಪ್ನಾಗ ಬರ್ಬೋದಲ್ವೇ? ಅವ್ವ, ಇವ್ರಿಗೆ ಹೇಳು ಇವ್ರ ಮನೆ ವಸ್ತುಗಳು ಯಾವ್ದು ನಾನು ಬಳಸಲ್ಲ ಅಂತ. ನನ್ಗೇನೇನ್ ಬೇಕೋ ಎಲ್ಲ ಇಲ್ಲಿಂದಾನೆ ತಗೊಂಡು ಹೋಗ್ತೀನಿ. ಮತ್ತೆ ಅಕ್ಕ, ಅಷ್ಟೆಲ್ಲ ವಸ್ತುಗಳನ್ನ ಪ್ಯಾಕ್ ಮಾಡಿ ಇಟ್ಕೊಂಡಿದ್ಯಲ್ಲ, ಅದೆಲ್ಲ ಹೇಗ್ ತಗೊಂಡ್ ಹೋಗ್ತೀಯಾ?
ಮುತ್ತು ನಾನು ಐಟಮ್ಸ್ ಎಲ್ಲ ಒಳಗಡೆ ಇದೆ, ಅದನ್ನೆಲ್ಲ ತುಂಬಿಸ್ಕೊಂಡು ಬಂಗಾರಮ್ಮ ಅವ್ರ ಮನೆಗೆ ಬಂದ್ಬಿಡು. ಸರಿ ಅಕ್ಕ, ನಾವೇ ಓಡಿಸ್ಕೊಂಬತ್ತೀವಿ ಬುಡಿ ಸಿಸ್ಟರ್. ಬಾವಾ ಸ್ವಲ್ಪ ಐಟಮ್ಸ್ ಎಲ್ಲ ಇಡಕ್ಕೆ ಹೆಲ್ಪ್ ಮಾಡ್ತೀರಾ? ಸರಿ. ಹೌದು, ಇಷ್ಟು ದಿನ ನಮ್ಮ ಆಟೋ ಎಲ್ಲಿತ್ತು? ಗ್ಯಾರೇಜ್ ಅಲ್ಲೇ ಇತ್ತಾ? ಓ, ಅದು ಸಹನಾ ಅಕ್ಕನ ಮದ್ವೆ ಟೈಮಲ್ಲಿ ಗ್ಯಾರೇಜ್ ಅಲ್ಲೇ ಇತ್ತು. ಆಮೇಲೆ ಇವರೇ ಅದನ್ನ ವಾಪಸ್ ತಗೊಂಬಂದು ನಿಲ್ಸಿದ್ರು. ಹೇಗ್ ಸ್ಟಾರ್ಟ್ ಮಾಡಿದ್ರಿ? ಗಾಡಿ ಆಗಲಿ ಮನ್ಸಾಗ್ಲಿ ಹೊಸಿ ಸಮಾಧಾನವಾಗಿ ಮಾತು ಕೇಳಿದ್ರೆ ಸಮಸ್ಯೆ ಬಗೆಹರಿತದೆ. ಅವ್ವ, ನಾನು ಹೊರಡ್ತೀನಿ. ಸುವಾ, ಮನೆ ಬಿಕೋ ಅಂತೈತೆ. ನೇಹ ಅನ್ಸದ್ದು ಆಗಾಗ ಕೇಳಿಸ್ತಿದ್ರ ನೀಯ ಮನೆಗೊಂದ್ ಕಡೆ. ಯೋನಂತೀಯ ಪುಟ್ಟಕ್ಕ? ಪಾಪ ಕಣವ ಸ್ನೇಹ, ಅಲ್ಲಿ ಹೆಂಗೋಳೋ ಯೋನೋ. ಏ ಪುಟ್ಟಕ್ಕ, ಯಾರಪ್ಪ ನೀವೆಲ್ಲ? ಮೆಸ್ಸಿಗೆ ಬಂದಿದ್ರೆ ಬನ್ನಿ ಕುಂತ್ಕೊಳ್ಳಿ, ಊಟ ಮಾಡಿ. ನಮ್ಮ ನೋಡಿದ್ರೆ ಉಣ್ಕೊಂಡು ತಿನ್ಕೊಂಡು ಹೋಗಕ್ ಬಂದಂಗ್ ಕಾಣ್ತೀವ? ತೆಗಿ ಕಾಸು. ಕಾಸ? ಹಿಂಗ್ ಯಾರಪ್ಪ ನೀವು? ದಿಢೀರ್ ಅಂತ ಬಂದ್ಬಿಟ್ಟು ಕಾಸು ಕೇಳಿದ್ರೆ ಯಾವ ಕಾಸು? ನೀನ್ ಕೊಡ್ಬೇಕಾಗಿರೋ ಬಡ್ಡಿ ಕಾಸು. ನೇರವಾಗಿ ನಾನು ಬಂಗಾರಮ್ಮನವ್ರ ತವಾನೆ ಮಾತಾಡ್ತೀನಿ ಅಂತ ಎಗರಾಡ್ತಿದ್ದಲ್ಲ, ಈಗ ಅವ್ರ ಕಡೋರೆ ಬಡ್ಡಿ ವಸೂಲಿ ಮಾಡಕ್ ಬಂದವ್ರು. ಅಮ್ಮನವ್ರಪ್ಪನೆ ಬಡ್ಡಿ ವಸೂಲಿ ಮಾಡ್ಕೊಂಡ್ ಬರ್ಬೇಕು ಅಂತ, ಇಲ್ಲ ಅಂದ್ರೆ ಮೆಸ್ಸು ಧ್ವಂಸ ಮಾಡಾಕ್ತಿವಿ. 15 ಲಕ್ಷಕ್ಕೆ 45,000 ರೂಪಾಯಿ ಬಡ್ಡಿ ಕೊಟ್ರೆ ಇಲ್ಲಿಂದ ಹೋಯ್ತಾರೆ. ಇಲ್ಲ ಅಂದ್ರೆ ಒಳಕ್ಕಿರ ಐಟಮ್ನೆಲ್ಲ ಎತ್ತಿ ಆಚೆ ಎಸಿತೀವಿ. ನಿಮ್ಮಿಂದ ಬಸಿ ಸಹಾಯ ಆಗ್ಬೇಕಿತ್ತು. ಸಹಾಯನ? ಕ್ಯಾ ಬೋಲೋ ಪುಟ್ಟಕ್ಕ? ನಮ್ ತವ ಬಸಿ ಒಡವೆ ಅದೇ
ಅದನ್ನ ಮಡಿಕೊಂಡು ಒಂದ್ 50,000 ಕೊಡಕಾಯ್ತದ? 50,000 ಏನಾದ್ರೂ ತೊಂದ್ರೆನ ಪುಟ್ಟಕ್ಕ? ನೇಹ ವಿಚಾರ ಕೇಳ್ಪಟ್ಟೆ. ಅದು ನಾನು ಯಾರಿಗೋ ಹೊಸಿ ದುಡ್ಡು ಕೊಡ್ಬೇಕಾಗದೆ, ಸಾಯಬೇಕು. ಅಚ್ಚ ಒಡವೆ ಕೊಡಿ. ಪುಟ್ಟಕ್ಕ, ಇದೇ ಒಡವೆನ ಅಥವಾ ಬೇರೆ ಯಾವ್ದಾದ್ರು ಒಡವೆ ತಂದು ಇದನ್ನ ಕೊಟ್ಟಿದ್ದೀರಾ? ಯಾಕೆ ಸೇಟಪ್ಪ ಅಂತ ಕೇಳ್ತಿದ್ರ? ಅದೇ ಒಡವೆನೆಯ ಏನಾಯ್ತಣ್ಣ? ಇದಕ್ಕೆ 50,000 ಬರಕಿಲ್ವಾ? ಇದು 20 ಗ್ರಾಮ್ಗೆ ಬರ್ಬೋದು, ಆದ್ರೆ ಇದು ನಕಲಿ ಚಿನ್ನ. ಇದೇನ್ ಸೇಟಪ್ಪ ಹಿಂಗಂತಿದ್ರಿ? ಇದು ಅಸಲಿ ಚಿನ್ನವೇ. ಇವಳು ಮದುವೆನಾಗ ತಕೊಂಡಿದ್ದು. ಅದನ್ನ ಇನ್ನೂ ಒಂದ್ಕಿತ ಉಜ್ಜಿ ನೋಡಿ. ಯಾ ಪುಟ್ಟಕ್ಕ, ನಾ ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಾ ಇದ್ದೀನಿ. ನಾನು ಜೂಟ್ ಹೇಳಲ್ಲ ಪುಟ್ಟಕ್ಕ. ಹೇಗಿದೆ? ಸಂದಾಕೈತಕ್ಕ. ನಿನ್ ಸೀರೆ, ನಿನ್ ಒಡವೆ ನಿನ್ನಷ್ಟು ಚೆನ್ನಾಗಿಲ್ಲ ಅಂದ್ರೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಅಯ್ಯೋ ಇಲ್ಲ, ನನ್ಗೆ ನೀವೇ ಸಂದಾಕಿದ್ದೀರಾ. ಈ ನೆಕ್ಲೆಸ್ ನಿಮ್ಗೆ ಸಂದಾಕ್ ಬಂತೈತೆ, ಇದನ್ನ ನೀವೇ ಹಾಕೋದು. ಸಂದಕ್ಕಿದೆ. ಬಂಗಾರಗೆ ಎಷ್ಟು ಕೋಪನೋ ಅಷ್ಟು ಅವಳ ಮನಸ್ಸು ಶುದ್ಧ. ಬಿರ್ನೆ ಅವಳ ಮನಸ್ಸು ಬದಲಾಯ್ತದೆ. ಅವ್ರ ಮನ್ಸು ಬದಲಾದ್ರೂ ನಂದಾಗಲ್ಲ. ಬನ್ನಿ ಅತ್ತಿಗೆ, ರೂಮ್ ತೋರಿಸ್ತೀನಿ. ಬಸ್ಸು ಅಪ್ಪಿ ತಪ್ಪಿ ಯೋನನ ರಾಧನ್ ಪಾಣೆಗೆ ಹೋಗ್ಬಿಟ್ಟಿರ. ಅದು ನನ್ನ ಸ್ವಸೆ ಕೋಣೆ. ಯಾರಿಗೂ ಅಲ್ಲ ಅನ್ಮತಿ ಇಲ್ಲ. ಬರ್ತೀನಿ. ಸರಿ ಮುತ್ತು, ಅವ್ವಂಗೇನಾದರೂ ಮಾರ್ಕೆಟ್ಗೆ ಹೋಗೋ ಸಹಾಯ ಬೇಕಿದ್ರೆ ಸ್ವಲ್ಪ ನೋಡ್ಕೋ. ಅಯ್ಯೋ, ಇದನ್ನ ನೀನು ನನಗೆ ಹೇಳ್ಬೇಕಾ? ನಾನು ನೋಡ್ಕೋತೀನಿ ಬಿಡುದ್ನೆ ಅಕ್ಕ. ನೀವು ಹೋಗಿ, ನಾನು ನೋಡ್ಕೋತೀನಿ. ಹೇಗೆ ಹೊರಡೋದಕ್ಕೆ? ಆಚೆ ನಿಮ್ಮ ತಾಯಿಯವರು ಇದಾರಲ್ವಾ? ಎಂತ ದಡ್ಡಿ ನಾನು. ಇವ್ರ ಮನೆಗೆ ಬಂದು ಇಲ್ಲಿಂದ ಹೊರಗೆ ಹೋಗೋಕೆ ಇವ್ರ ಹತ್ರನೇ ಸಹಾಯ ಕೇಳಿದೆ.
ಮಿಸ್ಸು ಹುಷಾರು ಮಿಸ್ಸು. ನೀವು ಮಾಡಿರೋ ನೋವಿಗಿಂತ ಇದೇನು ದೊಡ್ಡದಲ್ಲ ಬಿಡಿ. ಸಹಿಸ್ಕೊಳ್ಳೋ ಶಕ್ತಿ ಬಂದಿದೆ. ಅದು ಬರಕ್ ಮುಂಚೆ ಒಂದು ಫೋನ್ ಮಾಡ್ಬಿಟ್ಟು ಬಾ ಅಂದ್ರು. ನಾನು ಅವ್ರು ಫೋನ್ ಮಾಡೋದೇ ಮರ್ತಿದ್ದೆ. ಇವಾಗ ಮಾಡ್ತೀನಿ. ಅದಿರ್ಲಿ ಬಿಡು. ಇಲ್ಲ ನೋಡು, ನಾನ್ ದುಡ್ಡು ವಸೂಲಿ ಮಾಡ್ಕೊಂಡ್ ಬಂದಿವ್ನಿ. ಇನ್ಮ್ಯಾಕೆ ತಿಂಗಳು ನನಗೂ ಇಷ್ಟು ವಸೂಲಿ ಆಯ್ತೈತ್ ಕಣಯ್ಯ. ಇನ್ನು ತಿಂಗಳು ಕೊಡ್ಬೇಕಾ? ಏನ್ ಕೊಡ್ಬೇಕಾ? ತಕಬೇಕು. ಈ ದುಡ್ಡು ವಸೂಲಿ ಮಾಡುವಾಗ ಆ ಪುಟ್ಟಕ್ಕನ್ ಮಗ ನೋಡ್ಬೇಕಾಗಿತ್ತು. ಹೆಂಗಾಗಿತ್ತು ಗೊತ್ತಾ? ಏನೋ ಅವಳ ಗಂಡನ ಆಸ್ತಿ ಕೊಡಂಗೆ ಅನ್ಕೊಂಡ್ ಕೊಟ್ಲು. ಒಡವೆ ಏನೋ ಅಡ ಇಟ್ಟು ತಂದಿರಂಗೈತೆ. ಇನ್ಮೇಕೆ ತಿಂಗ್ಳಿಗೆ ಒಂದ್ಸಲ ಏನಾನ ಅಡ ಇಡ್ಲೇಬೇಕು. ಮಾನ ಮರ್ವದೆ ಅಡ ಇಟ್ರೆ ಬಿಡ್ಗಾಸು ಹುಟ್ಟಕ್ಕಿಲ್ಲ. ಕೊನೆಗೆ ಉಳಿಯೋದು ಆ ಮನೆ ಮೆಸ್ಸು. ಅದು ನಮ್ಗೆ. ಈಗ ನಮ್ ಬಂಗಾರ ಬಂತಾವ, ಒಳ್ಳೆ ಹೆಸರು ತಕೋಬೇಕು. ನೋಡ, ಮಾತಕ್ ಮುಂಚೆ ಬಂಗಾರಮ್ಮನ ಹೆಸರು ತೆಗಿಬೇಡ ನೀನು. ಅಯ್ಯೋ, ಈಗೀಗ ಆ ಬಂಗಾರಮ್ಮನ್ಗೆ ನಮ್ ಮ್ಯಾಕೆ ಒಳ್ಳೆ ಅಭಿಪ್ರಾಯ ಬಂದೈತೆ. ಅದನ್ನ ನಾವು ಬಳಸ್ಕೋಬೇಕು. ಅಯ್ಯೋ, ಆ ಬಂಗಾರಮ್ಮ ನಿನ್ಗೂ ಸಭಾಸ ನಂಗೆ ನಾನ್ ಮಾಡ್ತೀನಿ. ಅದಕ್ಕೆ ಬೆರಳು ಕುಯ್ಕೊಂಡ್ರಂತೆ. ತಗೊಳ್ಳಿ ಬ್ಯಾಂಡೆಡ್. ನನಗೆ ಬೇಡ. ನನ್ನ ಮೇಲೆ ಕೋಪನ ಅದಕ್ಕೆ? ಅದಕ್ಕೆ ನೀವು ತಾವು ಅನ್ನೋ ಮರ್ಯಾದೆ ಎಲ್ಲ ಬೇಡ. ನೀವು ನನ್ನ ಮೊದಲಿನ ಥರ ಸ್ನೇಹ ಅಂತಾನೆ ಕರಿಬೋದು. ನೀವು ಚಂದ್ರಣ್ಣಯ್ಯ ಒಟ್ಟಿಗೆ ಇಲ್ಲ ಅಂದ್ರೆ ಏನಂತೆ? ನೀವು ನನಗೆ ಅದಕ್ಕೇನೆ ಅಲ್ವಾ? ನಾನು ನಿನ್ನಿಂದ ಸತ್ಯ ಮುಚ್ಚಿಟ್ಟೆ ಅಂತ ಖಂಡಿತವಾಗ್ಲೂ ನಿನಗೆ ನನ್ನ ಮೇಲೆ ಕೋಪ ಇದ್ದೇ ಇರುತ್ತೆ ಸ್ನೇಹ. ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ನನ್ನ ಮನಸ್ಸಲ್ಲಿರೋ ಕೋಪನೆಲ್ಲ ಎಲ್ಲರ ಮೇಲೂ ಸರಿ ಸಮಾನವಾಗಿ ಹಂಚ್ಬಿಟ್ಟೆ. ಈಗ ಯಾವುದು ಎಮೋಷನ್ಸ್ ಇಲ್ಲದೆ ಮನ್ಸು ಪೂರ್ತಿ ಖಾಲಿಯಾಗಿದೆ. ಯಾರ್ಯಾರ ಮೇಲಂತ ಕೋಪ ಮಾಡ್ಕೊಳ್ಳಿ ಹೇಳಿ? ಮೊದಲು ನನ್ನ ಮೇಲೆ ಕೋಪ ಮಾಡ್ಕೋಬೇಕು. ಎಲ್ಲದರಲ್ಲೂ ಓವರ್ ಕಾನ್ಫಿಡೆನ್ಸ್. ನಾನೇನು ತಪ್ಪೇ ಮಾಡಲ್ಲ ಅಂತ ಅನ್ಕೊಂಡು ಓಡಾಡ್ತಿದ್ದೆ. ಆದರೆ ಅದಕ್ಕೆ ಕೆಲವೊಂದ್ಸಲ ನಾವು ಎಷ್ಟೇ ಕೇರ್ಫುಲ್ ಆಗಿದ್ರೂ ಗಾಯ ಆಗ್ಬಿಡತ್ತೆ. ನಮಗೆ ಗೊತ್ತಿರೋ ವಸ್ತುನೇ ಕೈ ಕೊಯ್ಯೋ ಹಾಗೆ. ನಾವು ಅದ್ರ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಅನ್ಕೋತೀವಿ, ಆದ್ರೂ ಯಾಮಾರ್ಬಿಡ್ತೀವಿ. ನಾನು ಹಾಗೆ ಯಾಮಾರ್ಬಿಟ್ಟೆ. ಅಣ್ಣಯ್ಯ ನಿನ್ನನ್ನ ಯಾಮಾರಿಸಬೇಕು ಅಂತ ಮುಚ್ಚಿಟ್ಟಿದ್ದಲ್ಲ ಸ್ನೇಹ. ನಿಜ ಹೇಳಿದ್ರೆ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯ ಅನ್ನೋ ಭಯ. ಆಗ ರಿಯಾಕ್ಟ್ ಮಾಡಿ ಸುಮ್ಮನೆ ಆಗ್ತಿದೆ. ಈ ಥರ ಕಷ್ಟ ಅಂತೂ ಪಡ್ತಿರ್ಲಿಲ್ಲ ಅಲ್ವಾ? ಈಗ ನಾನು ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ. ನಂಗೆ ಇಷ್ಟ ಇಲ್ದಿರೋ ಜಾಗದಲ್ಲಿ ಬುಕ್ಸ್ ಜೋಡಿಸ್ತಾ ನಿಂತಿದ್ದೀನಿ. ನಿಮ್ಮ ಅಣ್ಣ ಹೆಂಗೆ ಹೇಳಿ, ಅವ್ರು ಮುಚ್ಚಿಟ್ಟಿದ್ದು ಒಂದು ಸತ್ಯದಿಂದ ಏನೇನಾಗಿದೆ ಅಂತ ಅವ್ರಿಗೂ ಗೊತ್ತಾಗ್ಲಿ. ಅದಕ್ಕೆ ನಾನು ಮಾಡ್ಕೋತೀನಿ.
ಅಲ್ಲೇ ಉಳ್ಕೊಂಡ್ಬಿಟ್ಟಿಯಲ್ಲೋ, ಇನ್ನು ಎಷ್ಟು ದಿನ? ಅಮ್ಮ, ನಾನು ಸಹನ ಅವ್ರನ್ನ ಕರ್ಕೊಬರ್ತೀನಿ. ಇನ್ನೇನು ಎಕ್ಸಾಮ್ಸ್ ಎಲ್ಲ ಆಯ್ತಲ್ಲ. ಸ್ನೇಹನ ಬಂಗಾರಮ್ಮನ ಮನೆಗೆ ಹೋದ್ನಂತೆ, ವಿಷಯ ಗೊತ್ತಾಯ್ತು. ಯಾರು ಹೇಳಿದ್ರು? ಅದೆಲ್ಲ ಹೋಗ್ಲಿ ಬಿಡು, ಅವ್ರ ವಿಷಯ ನಮ್ಗೆ ಯಾಕೆ? ಅವಳು ಪ್ರೀತಿಸಿನ ಮದ್ವೆ ಆಗಿದ್ದಾಳಲ್ಲ, ಮದ್ವೆಗೆ ನಂಗೆ ಹುಷಾರಿಲ್ದೇನೆ ಬರಕ್ಕಾಗ್ಲಿಲ್ವಲ್ಲ ಅಂತ ಬೇಜಾರಾಗಿತ್ತು. ನೋಡಿದ್ರೆ ಹೀಗಾಗಿದೆ. ಅಲ್ಲ, ಹೀಗ್ ದಿಢೀರಂತ ದುಡ್ಡಿನ ಬಗ್ಗೆ ಕೇಳ್ತಿದ್ಯಲ್ಲ, ಯಾರು ಏನಂದ್ರು ಮುಳ್ಳಿ? ಏನಿಲ್ಲಮ್ಮ, ನಾನು ಯಾರ್ಯಾರ್ದೋ ಮಾತು ಕೇಳ್ಕೊಂಡು ನಾನು ನಿಮ್ಮ ಹತ್ರ ಹೀಗೆಲ್ಲ ಕೇಳ್ಬಿಟ್ಟೆ. ನನ್ನ ಕ್ಷಮಿಸಿಮ್ಮ. ಅಮ್ಮ, ನಡಿ ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ. ಬೇಡ ಕಣೋ, ಈಗ ಸುಧಾರಿಸ್ಕೊತಾ ಇದ್ದೀನಿ, ಪರವಾಗಿಲ್ಲ, ನೀನೇನು ಯೋಚನೆ ಮಾಡ್ಬೇಡ. ನೀನೀಗ ಮತ್ತೆ ಹೋಗ್ಬೇಕೇನು? ಹೋಗದೆ ಇರ್ತಾನ? ಹೆಂಡತಿ ಅಲ್ಲೇ ಇದ್ದಾಳಲ್ವಾ? ನಾನು ಸಹನ ಅವ್ರನ್ನ ಕರ್ಕೊಬರ್ತೀನಿಪ್ಪ. ಅಮ್ಮ, ನೀವು ಹುಷಾರು. ಟೈಮಿಗೆ ಟ್ಯಾಬ್ಲೆಟ್ ತಗೋ. ನಾನು ಬರ್ತೀನಿ. ಹುಷಾರು. ಅತ್ತಿಗೆನ ಬಸು ಅಂತ ಕರೀರಿ ಸಾಕು. ಈಗ ನೀವು ನಿಮ್ಮ ತಂಗಿನ ನನಗೆ ಅತ್ತಿಗೆ ಆಗ್ಬೇಕು. ಬನ್ನಿ. ಸ್ನೇಹ ಮೇಲಿದ್ದಾರೆ. ಅಮ್ಮವ್ರು ಯೋನನ ಅಂದ್ರೆ ಸ್ನೇಹಂಗೂ ಅಮ್ಮವ್ರಿಗೂ ಯೋನನ ಜಗಳ ಏನಾದ್ರು ಆಯ್ತು ಅಂತ ಕೇಳ್ತಿದ್ದೀರಾ? ಹಂಗಾಗದೆ ಹೋಗ್ಲಿ ಅಂತ ಅದ್ಯಾವ್ನ ನಾನು ಬೇಡ್ಕೊತೀನಿ. ಅಂಥದ್ದೇನೂ ಆಗಿಲ್ಲ. ಅವ್ರಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನಾನು ಸ್ನೇಹನ ಹತ್ರ ಮಾತಾಡೋಕೆ ಹೋಗಿದ್ದೆ. ಅವ್ರಿಗೆ ನನ್ನ ಮೇಲೂ ಕೋಪ ಇದೆ, ಅವರಿಂದ ಸತ್ಯ ಮುಚ್ಚಿಟ್ಟೆ ಅಂತ. ಈಗ ನೀವು ನನ್ನ ಮೇಲೆ ಕೋಪ ಮಾಡ್ಕೋತಿದ್ದೀರಾ? ನೀವು ನಿಮ್ಮ ಅಣ್ಣನ ಪಿರುತಿಗೆ ಸಹಾಯ ಮಾಡಕ್ ಹಂಗೆ ಮಾಡಿರ್ತೀರಾ ಅಂತ ನನಗೆ ಗೊತ್ತದೆ. ಒಂದೆರಡು ನಿಮಿಷ ಬಿಟ್ಕೊಂಡು ಸ್ನೇಹನ್ ಮಾತಾಡ್ಸಕ್ ಹೋಗಿ. ಯಾಕೆ? ಅಣ್ಣಯ್ಯ ಮತ್ತೆ ಸ್ನೇಹ ಒಟ್ಟಿಗೆ ಇದ್ರೆ ಮಾತಾಡಾದ್ರೂ ವಿಷಯ ಬಗೆಹರಿಸ್ಕೋತಾರೆ ಅನ್ನೋ ಒಂದು ಸಣ್ಣ ಆಸೆ. ಈಗ ಅಣ್ಣಯ್ಯ ಕ್ಷಮೆ ಕೇಳ್ತಿರ್ತಾನೆ, ಸ್ನೇಹ ಒಪ್ಕೊಂಡ್ರೆ ಅದೇ ಖುಷಿ. ಅವಳು ಸುಳ್ವಾಗೆಲ್ಲ ಒಪ್ಪಕ್ಕಿಲ್ಲ ವಸು. ಅವಳು ಈ ಮನೆಗೆ ಬರಕ್ ಒಪ್ಕೊಂಡಿದೆ, ನನ್ಗೆ ಈಗಲೂ ನಂಬಕ್ಕಾಗಕ್ಕಿಲ್ಲ. ಅವನ್ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬರಕ್ ಒಪ್ಕೊಂಡವಳ ಆಟಯ್ಯ. ಸಾಕುರಿ, ಸುಧಾರಿಸ್ಕೊಳ್ಳಿ. ಅವ್ನ್ ಮನೆಗ್ ಬಂದು ಹೋಗಿದ್ದಕ್ಕೆ ನೀವ್ಯಾಕೆ BP ಮಾತ್ರೆ ತಗೋತಾ ಇದ್ದೀರಾ? ಮತ್ತಿನ್ನೇನೆ ಅವ್ನು ದಿಢೀರಂತ ಬಂದು ಬೀಗಿರತ್ತ ದುಡ್ಡು ತಗೊಂಡಿದ್ದೀರ ಅಂತ ಕೇಳಿದ್ರೆ ನನ್ನ ಪರಿಸ್ಥಿತಿ ಏನಾಗಬೇಕು ಹೇಳು? ಅಯ್ಯೋ, ನನಗೂ ಅಷ್ಟೇ. ಎಲ್ಲಿ ನಮ್ಮ ಸತ್ಯ ಎಲ್ಲ ಗೊತ್ತಾಗೋಯ್ತು ಅಂತ ತುಂಬಾ ಶಾಕ್ ಆಗೋಯ್ತಮ್ಮ. ನೀನೇನೋ ನಾಟಕ ಮಾಡಿ ಅವನು ಸಮಾಧಾನ ಮಾಡಿ ವಾಪಸ್ ಕಳಿಸಿದ್ದಕ್ಕಾಯ್ತು. ಇಲ್ಲದೆ ಹೋಗಿದ್ರೆ ನನ್ನ ಕತೆ ಅಷ್ಟೇ. ಏನೂ ಆಗ್ತಿರ್ಲಿಲ್ಲ. ಏನು ಆಗ್ತಿರ್ಲಿಲ್ವಾ? ಅಲ್ವೇ, ತಗೊಂಡಿರೋ 15 ಲಕ್ಷ ವಾಪಸ್ ಕೊಡಿದ್ದು ಅವ್ನು ಕೇಳಿದ್ರೆ ಏನೇ ಮಾಡ್ತಿದ್ದೆ ನೀನು? ದುಡ್ಡು ಕೊಟ್ಟಿರೋದಕ್ಕೆ ಸಾಕ್ಷಿ ಯಾರು? ಸಾಕ್ಷಿ ಯಾರೇ ಬೇಕು? ಪುಟ್ಟಕ್ಕನೆ ಹೇಳಿದ್ರೆ ಸಾಕಲ್ಲೇ. ಅಲ್ಲ, ಮುರಳಿಗೆ ಈ ವಿಷಯ ಹೇಗೆ ಗೊತ್ತಾಯ್ತು ಅಂತ ಫಸ್ಟ್ ತಿಳ್ಕೋಬೇಕು. ನನ್ನ ಪ್ರಕಾರ ಇದನ್ನ ಪುಟ್ಟಕ್ಕ ಹೇಳಿರಲ್ಲ. ಅದು ಹೇಗೆ ಹೇಳ್ತೀನಿ ನೀನು? ಮಗಳ ಜೀವನ ಹಾಳಾಗತ್ತೆ ಅಂತ ಅವಳಿಗೆ ಭಯ ಇದೆ. ಮತ್ತಿನ್ ಯಾರಮ್ಮ ಹೇಳಿರ್ತಾರೆ? ಸಹನಾ. ಸಹನಾ ಅದು ಇನ್ನೂ ಡೇಂಜರ್ ಕಣೆ. ಅವಳು ಹೇಳಿರ್ತಾಳೆ ಅಂತೇನಮ್ಮ? ನೀನು, ಶಾಂತಕ್ಕ, ಸ್ನೇಹ ಅಕ್ಕ, ಚಂದ್ರು ಅಣ್ಣಯ್ಯ, ಏನೋ ದೃಷ್ಟಿ ಬೀಳ್ತಾ ಇರೋದು ನಮ್ಮ ಸಹನ ಅಕ್ಕನ ಜೀವನದಲ್ಲಿ ಮಾತ್ರ. 5ರಲ್ಲಿ 1 ಕೇಸ್ ಪಾಸ್ ಆಗುತ್ತೆ. ಮುಂಚೆ ಎಲ್ಲ ಲವ್ ಮಾಡಿ ಮದ್ವೆ ಆಗೋರ್ನ ನೋಡಿದ್ರೆ ನನಗೆ ಖುಷಿ ಆಗ್ತಿತ್ತು. ಆದ್ರೆ ಈಗ ಸಾಕಪ್ಪ ಸಾಕು, ನನಗ್ ಮದ್ವೆನೇ ಬೇಡ. ಅವ ನಾನು ಸ್ವಲ್ಪ ಹೊತ್ತು ಮಲಗಿರ್ತೀನಿ, ಆಮೇಲೆ ಎಪ್ಸು. ಸುಭಾನ್, ಬಾರು ಕುರ್ಸಿ. ನೀನೇನೋ ಅಪರೂಪ. ಅವ್ವ, ಸಂದಾಗಿದ್ದೇನವ್ವ? ಸಂದಾಕಿದೇನ್ ಕುಸೆ, ನೀನ್ ಹೆಂಗಿದೀಯೇ? ಸಂದಾಗಿದ್ದೀನವ್ವ. ಪರೀಕ್ಷೆ ಸಂದಾಗ ಮಾಡ್ದ? ಎಲ್ಲದ್ ಯಾವ್ರ ಮ್ಯಾಗ ಭಾರ ಹಾಕಿದೀನಿ ಕಣವ್ವ. ಸುಮನ್ ಏನೋ ಈ ಸರಿ ಆರಾಮು, ಒಳ್ಳೆ ಮಾರ್ಕ್ಸ್ ತೆಗಿತಾಳೆ. ಆದ್ರೆ ನಂದೇ ಸ್ವಲ್ಪ ದಿಗ್ಲು. ಚೆನ್ನಾಗಾಗುತ್ತೆ ಬಿಡೋ, ಮಾರ್ಕ್ಸ್ ಎಲ್ಲ ಲೆಕ್ಕ ಹಾಕಿದೀವಲ್ಲ.
ಈಗ ನನಗೆ ಎಕ್ಸಾಮ್ ಬಗ್ಗೆ ಏನೂ ಟೆನ್ಷನ್ ಇಲ್ಲ. ಟೆನ್ಷನ್ ಎಲ್ಲ ಮನೆದೆ. ನೇಹಕ್ಕ ಅಲ್ಲಿಗೆ ಹೋದ್ರಂತೆ, ಅಲ್ಲೇನೂ ಪ್ರಾಬ್ಲಮ್ ಇಲ್ವಾ? ಪ್ರಾಬ್ಲಮ್ ಏನು ಒಂದೇ ದಿನಕ್ಕೆ ಬಂದು ಮುಗ್ದೋಗುತ್ತಾ? ಇನ್ನ ದಿನ ಯುದ್ಧನೇ. ಹಾಂ ಸುಮಾ, ಪಿಂಡೋಟ್ ಕೇಳಿದ್ದಲ್ಲ ತಗೊಳವಿ. ಥ್ಯಾಂಕ್ಸ್ ಕಣೋ. ಎಷ್ಟಾಯ್ತು? ಅವೆಲ್ಲ ಇರ್ಲಿ, ನೀನು ಒಳ್ಳೆ ಮಾರ್ಕ್ಸ್ ಬಂದ್ಮೇಲೆ ಬರ್ತೀನಿ, ಪಾರ್ಟಿ ಕೊಡ್ಸು. ಅವ್ವ ನಾ ಬರ್ತೀನಿ ಸುಮಾ. ಅವನಪ್ಪ ಅವ್ವ ಬಂದು ನಮ್ಮ ತಾವೆಲ್ಲ ಕಿತ್ಕೊ ಹೋಯ್ತಾಳೆ. ಮಗ ಬಂದು ಪಿರುತಿಯಿಂದ ನಮ್ಮ ಸಹಾಯ ಮಾಡಿ ಕಾಸೆ ತಕ್ಕಳ್ದೆ ಹೋಯ್ತಾನೆ.